ನಾವೆಲ್ಲ ಇಂದು ನಾವೆಲ್ಲ ಒಂದು ಅನ್ನೋ ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ವಾಲಂಟ್ರಿ ಆಗಿ ಬಂದಿದ್ರು. ಎಲ್ಲರೂ ಹೇಳಿರೋ ಇದಕ್ಕೆ ಆ ಥರ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೆಣ್ಮಕ್ಳಿಗೆ ಎಲ್ಲರಿಗೂ ಮನದಟ್ಟಾಗೋ ರೀತಿ ಹೇಳಿದ್ದಾರೆ. ನಮ್ಮ ಸ್ವಾಮೀಜಿಗಳು ಎಲ್ಲರೂ ಹೇಳಿದ್ದಾರೆ. ನಮ್ಮ ಸಂಸ್ಕೃತಿ ಆಗಿರಬೇಕು, ನಾವೆಲ್ಲರೂ ಈ ದೇಶದಲ್ಲಿ ಹುಟ್ಟ ಮೇಲೆ ನಾವು ಈ ದೇಶಕ್ಕೋಸ್ಕರ ಏನು ಮಾಡಬೇಕು ಏನು ಅಂತ ಎಲ್ರಿಗೂ ತಮ್ಮ ಭಾಷಣದಲ್ಲಿ ತಿಳಿಸ್ಕೊಟ್ರು. ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ ಅದುವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 1925ರಲ್ಲಿ ಮಹಾರಾಷ್ಟ್ರದ ಈಗಿನ ನಾಗಪುರದ ಮೋಹಿತೇವಾಡ ಎಂಬಂತಹ ಒಂದು ಸಣ್ಣ ಓಣಿಯಲ್ಲಿ ಆರಂಭವಾದಂತಹ RSS ಇವತ್ತು ಜಗತ್ತಿನಾದ್ಯಂತ ಅತಿ ಹೆಚ್ಚು ಸ್ವಯಂ ಸೇವಕರನ್ನ ಹೊಂದಿರತಕ್ಕಂತಹ ಸಂಸ್ಥೆ ಎನ್ನುವಂತಹ ಖ್ಯಾತಿ, ಹಾಗೆಯೇ ನೂರಾರು ಅಂಗ ಸಂಸ್ಥೆಗಳಿಂದ ಇವತ್ತು ಭಾರತದ ಸರ್ಕಾರವನ್ನ ಮುನ್ನಡೆಸ್ತಾ ಇರುವಂತದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿದ್ದಂತಹ ನರೇಂದ್ರ ಮೋದಿರವರು. ಈ ಒಂದು ವರ್ಷಕ್ಕೆ ಬರೋಬ್ಬರಿ 100 ವರ್ಷಗಳನ್ನ ತುಂಬಿರುವಂತಹ RSS ದೇಶದಾದ್ಯಂತ ಅದ್ದೂರಿಯಾದಂತಹ 1 ಲಕ್ಷಕ್ಕೂ ಹೆಚ್ಚು ಹಿಂದೂ ಸಮಾಜೋತ್ಸವಗಳು ಮತ್ತು ಶೋಭಾಯಾತ್ರೆಗಳನ್ನ ನಡೆಸ್ತಿದೆ. ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರವಾಗಿರುವಂತಹ ಅಂದ್ರೆ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಲೀನವಾಗಿರುವಂತಹ ಒಂದು ಕ್ಷೇತ್ರವೇ ಚನ್ನಕೇಶವನಗರ, ಸಿಂಗಸಂದ್ರ, ಪರಪ್ಪನಗರ, ಕೂಡ್ಲು, ದೊಡ್ಡನಾಗಮಂಗಲ, ಕೋನಪ್ಪನಗ್ರಹಾರ, ಹಾಗೆಯೇ ಹೊಸರೋಡು ಅಥವಾ ಬೆರಟೇನ ಅಗ್ರಹಾರ. ಈ ಒಂದು ಭಾಗಗಳಲ್ಲಿ ಇಲ್ಲಿನ ಸಾವಿರಾರು ಸಂಖ್ಯೆಯಲ್ಲಿನ ಯುವಕರು ಹಾಗೆಯೇ ಕೇಬಲ್ ಶ್ರೀನಿವಾಸ ರೆಡ್ಡಿರವರ ನೇತೃತ್ವದಲ್ಲಿ ಹಿಂದೂ ಸಮಾಜೋತ್ಸವ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಅವಧೂತ ವಿನಯ್ ಗುರೂಜಿರವರು ಹಾಗೆಯೇ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು, ಬೊಮ್ಮನಹಳ್ಳಿ ಶಾಸಕರಾದಂತಹ ಸತೀಶ್ ರೆಡ್ಡಿರವರು, ಹಾಗೆಯೇ ಖ್ಯಾತ ಸಂಗೀತಗಾರರು ಹಾಗೂ ಹಿನ್ನೆಲೆ ಗಾಯಕರು ಆಗಿರುವಂತಹ ನಾಗೇಂದ್ರ ಪ್ರಸಾದ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ನಟಿ ತಾರಾ, ಹಾಗೆಯೇ ಸಂಘ ಪರಿವಾರದ ಮುಖಂಡರಾಗಿರ್ತಕ್ಕಂಥ ಗಿರಿಧರ್ ಪ್ರಸಾದ್ ರವರು ಭಾಗವಹಿಸಿದ್ದರು. ಈ ಒಂದು ಅದ್ದೂರಿಯಾದಂತಹ ಕಾರ್ಯಕ್ರಮಕ್ಕೆ ಮೊದಲು ಪೂರ್ಣ ಕುಂಭ ಕಳಶಗಳೊಂದಿಗೆ ತಾಯಂದಿರು ಮತ್ತು ಸಹೋದರಿಯರು ಅದ್ದೂರಿಯಾದಂತಹ ಶೋಭಾಯಾತ್ರೆಯನ್ನ ನಡೆಸಿದರು. ಇದಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಕಲಾ ತಂಡಗಳು ಕೂಡ ಸಾಥ್ ನೀಡಿದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಹೀಗೆ ನೂರಾರು ಸಂಖ್ಯೆಯಲ್ಲಿನ ಸ್ವಯಂ ಸೇವಕರು 10 ಹಲವು ಕಡೆಯಿಂದ ಚನ್ನಕೇಶವ ನಗರದಲ್ಲಿ ಆಯೋಜನೆಗೊಂಡಿದ್ದಂತಹ ಈ ಒಂದು ಹಿಂದೂ ಸಮಾಜೋತ್ಸವದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಪುಟ್ಟ ಬಾಲಕರಿಂದ ಹಿಡಿದು ಹಿರಿಯ ನಾಗರಿಕರ ತನಕ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಗಮವಾಗಿತ್ತು. ಅದ್ದೂರಿಯಾದಂತಹ ಶೋಭಾಯಾತ್ರೆಯಲ್ಲಿ ಘೋಷಣೆಗಳನ್ನು ಹಾಕಿ ದೇಶಭಕ್ತಿಯನ್ನ ಮೆರೆದಿದ್ದು ಹೀಗೆ.
ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಗಣ್ಯರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಹೇಳ್ರಪ್ಪ, ಈ ಕಡೆ ಯಾರಿದ್ದಾರೆ? ಬಲಗಡೆ ಚೈನಾ, ಈ ಕಡೆ ಯಾರಿದ್ದಾರೆ? ತುಂಬಾ ಹತ್ರದ ಫ್ರೆಂಡ್ಸ್ಗಳು. ಈ ಕಡೆ ಯಾರಿದ್ದಾರೆ? ಕೆಳಗಡೆ ಯಾರಿದ್ದಾರೆ? ಶ್ರೀಲಂಕಾದವರು. ಎಲ್ಲರೂ ನಮಗೆ ತುಂಬಾ 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 ಹತ್ರದವ್ರು ಕಣ್ರಿ. ಆದ್ರೂ ಭಾರತ ದೇಶವನ್ನ ಮಣ್ಣನ್ನು ಮುಟ್ಟೋದಿಕ್ಕೆ ನನ್ನ ಮಗನಿಗೂ ಶಕ್ತಿ ಇಲ್ಲ ರೀ. ಯಾಕೆಂದ್ರೆ ಇದು ಹಿಂದೂ ದೇಶ, ಇದು ಭಗವಂತನ ದೇಶ, ಇಲ್ಲಿ ಎಲ್ಲರಲ್ಲೂ ದೇವರನ್ನು ಕಾಣುವಂತ ದೇಶ, ಭೂತಾಯಿಯನ್ನು ತಾಯಿ ಎಂದು ಕರೆಯುವಂತ ದೇಶ ರೀ ನಮ್ದು. ತಾಯಂದ್ರನ್ನು ಸಂಭ್ರಮಿಸುವಂತ ದೇಶ, ತಂದೆ ತಾಯಂದ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡುವಂತ ಸಂಸ್ಕಾರ ಇರುವಂತ ದೇಶ. ಯಾಕೆ ನಾವು ಯಾವುದರಲ್ಲೂ ಕಡಿಮೆ ಇಲ್ಲ. ನಾನು ಅದನ್ನು ಒಂದ್ಸತಿ ಹೇಳಿದ್ದೆ, ಇನ್ನೊಂದು ಶಿವಮೊಗ್ಗದಲ್ಲಿ ಗುರೂಜಿ ನಾನು ಏನು ಹೇಳಿದ್ದೆ ಅಂದ್ರೆ, ನಾವು ಹನುಮಂತನ ವಂಶದವರು ಅಂತ ಹೇಳಿ, ನಮ್ಮ ಶಕ್ತಿ ನಮಗೆ ಗೊತ್ತಿರಲ್ಲ ಅಂತ ಹೇಳಿ. ಹನುಮಂತನಿಗೆ ತನ್ನ ಶಕ್ತಿನೇ ತನಗೆ ಗೊತ್ತಿರಲ್ವಂತೆ, ಆ ರೀತಿ ನಮ್ಮ ಶಕ್ತಿ ನಮಗೆ ಗೊತ್ತಿರೋದಿಲ್ಲ. ನಾವೇನು ಅಂತಂದ್ರೆ ಬೇರೆಯವ್ರು ನೋಡಿ ಹೊಗಳೋದೇ ಜಾಸ್ತಿ. ನಾವು ನಮ್ಮ ತಾಯಿನ ಹೊಗಳೋದು ಬಿಟ್ಬಿಡ್ತೀವಿ, ಪಕ್ಕದ ಮನೆ ತಾಯಿನ ಹೊಗಳ್ತಾ ಇರ್ತೀವಿ ನಾವು ತುಂಬಾ ಚೆನ್ನಾಗಿ. ನೋಡಿದ್ರ ಅಮ್ಮ ಹಂಗೆ ನೋಡಮ್ಮ, ಅಮ್ಮ ಹಂಗೆ ನೋಡಮ್ಮ, ಅಮ್ಮ ಹಿಂಗೆ ನೋಡಮ್ಮ ಅಂತ. ನಮ್ಮ ಅಮ್ಮನ ಫಸ್ಟ್ ಹೊಗಳೋದು ಕಲ್ತ್ಕೊಳ್ರಿ. ನಮ್ಮ ತಾಯಿನ ಹೊಗಳಿದ್ರೆ ತಾನೇ ಬೇರೆಯವ್ರ ತಾಯಿನೆಲ್ಲ ನಾವು ಹೋಗ್ಲಕ್ ಸಾಧ್ಯ ಆಗೋದು. ತುಂಬಾ ಜನ ಹೇಳ್ತಾರೆ, ಹೌದು ತಾಯಿಯೇ ಮೊದಲ ಗುರು ಮನೆಯಲ್ಲಿ, ತಾಯಿಯೇ ಮೊದಲ ಗುರು. ಅದರಿಂದ ಹೆಣ್ಮಕ್ಳಿಗೆ ತುಂಬಾ ಜವಾಬ್ದಾರಿ, ಮಕ್ಕಳನ್ನ ಬೆಳೆಸೋದ್ರಲ್ಲಿ ಮಹಾ ಜವಾಬ್ದಾರಿ. ನಿಜ, ತಾಯಿಯೇ ಮೊದಲ ಗುರು, ಖಂಡಿತ ನಿಜ. ಆದರೆ ತಂದೆಗೇನು ಜವಾಬ್ದಾರಿ ಇರೋದಿಲ್ವೇ? ತಂದೆಗೂ ಕೂಡ ಅಷ್ಟೇ ಮುಖ್ಯವಾದ ಜವಾಬ್ದಾರಿ ಇರ್ತದೆ. ತಾಯಿಗೆ ಎಷ್ಟು ಜವಾಬ್ದಾರಿ ಇರ್ತದೋ ತಂದೆಗೆ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಯಾಕಂದ್ರೆ ನಾವು ತಾಯಿ ತಂದೆ ಅಂತೀವೇ ಹೊರತು ನಾವು ತಾಯಿಯನ್ನೇ ಬೇರೆ ತಂದೆಯನ್ನೇ ಬೇರೆ ಆಗಿ ನಾವು ನೋಡೋದಿಲ್ಲ. ಇಬ್ಬರನ್ನು ಕೂಡ ದೇವರಾಗಿಯೇ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಎಂ ಕೃಷ್ಣಪ್ಪನವರು ಹಾಗೆ ಬೊಮ್ಮನಹಳ್ಳಿ ಶಾಸಕರಾದ ಸತೀಶ್ ರೆಡ್ಡಿ ಮುಂತಾದವರು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನ ಚನ್ನಕೇಶವ ನಗರದ ಮಾಜಿ ಬಿಬಿಎಂಪಿ ನಾಮನಿರ್ದೇಶಿತ ಸದಸ್ಯರಾದಂತಹ ಕೇಬಲ್ ಶ್ರೀನಿವಾಸ ರೆಡ್ಡಿರವರು ಹಾಗೆ ಇನ್ನಿತರರ ಮುಖಂಡತ್ವದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇತರರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಸಮಾಜ, ನಮ್ಮ ಹಿಂದೂ ಸಮಾಜ, ನಾವೆಲ್ಲ ಚಿಕ್ಕನ್ನಲ್ಲಿ ಕೇಳಿದ್ದು ಎರಡು ಮಕ್ಕಳು ಏನು ಆರತಿಗೊಂದು ಕೀರ್ತಿಗೊಂದು ಅಂತ. ಅದು ನಿಜ ಅಲ್ವಾ? ದೇಶ ಉಳಿಸ್ಬೇಕು, ನಾವು ಇಷ್ಟೇ ಮಕ್ಕಳು ಇರ್ಬೇಕು ನಾವು ಅಂತ. ಅದನ್ನು ನಾನು ಇವತ್ತಿನವರೆಗೂ ಮೊನ್ನೆವರೆಗೂ ನಂಬಿದ್ದೆ. ಆಮೇಲೆ ಗೊತ್ತಾಯಿತು ಅದು ನಮ್ಮೆಲ್ರಿಗೂ ಮಾಡಿದಂಥ ಒಂದು ದೊಡ್ಡ ಸಾಮೂಹಿಕವಾದಂಥ ಮೋಸ ಅಂತ ಗೊತ್ತಾಯ್ತು ನನಗೆ. ಅದು ಅವತ್ತಿನ ಕಾಲದ ತುರ್ತು ಇರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದು ದಿವಸ ಎಲ್ಲರೂ ಊಟ ಬಿಡಿ ಅಂತ ಹೇಳಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಆ ದಿನಗಳು ನಮ್ಮ ನೆನಪಾಗುತ್ತೆ. ಅದಿರಬಹುದು, ಇಲ್ಲ ಅಂತ ಅಲ್ಲ. ಆದರೆ ಇವತ್ತಿನ ವಾಸ್ತವ ಸ್ಥಿತಿ ಅದಲ್ಲ. ಮನೆ ತುಂಬ ಮಕ್ಕಳಿರಲ್ಲವ, ಮನೆ ತುಂಬ ಅನ್ನುವಂಥ ಪರಿಸ್ಥಿತಿ ಇದು. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಬಹಳ ತಡವಾಗಿ ಆದರೂ ಅರ್ಥ ಮಾಡ್ಕೊಳ್ಳೋಣ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಯಾಕೆಂದರೆ ಅದರ ಬಗ್ಗೆ ನಾನು ಅಷ್ಟು ವಯಸ್ಸಾದವನಲ್ಲ, ಆದರೆ ಇತಿಹಾಸವನ್ನು ಓದ್ತಾ ನಮಗೆ ಎಂಥ ಇತಿಹಾಸವನ್ನು ಕಲಿಸಲಾಯಿತು ಅಂತ ಭಾಳ ದುಃಖ ಆಗುತ್ತೆ. ನಮ್ಮ ಯಾವ ಪಾಠದಲ್ಲೂ ಕೂಡ ವೀರ ಕನ್ನಡಿಗ ಇಮ್ಮಡಿ ಪುಲಿಕೇಶಿ ಜಗತ್ತಿನ ಮೊಟ್ಟ ಮೊದಲ ಹಿಂದೂ ಸಾಮ್ರಾಜ್ಯ ರಕ್ಷಕ ಅನ್ನುವ ಪಾಠ ನಮಗೆ ಮಾಡಿಕೊಡ್ಲೇ ಇಲ್ಲ, ಹೇಳ್ಕೊಡ್ಲೇ ಇಲ್ಲ. 5ನೇ ಶತಮಾನದಲ್ಲಿ ಅರಬ್ ತನಕ ಹೋಗಿ ಅಲ್ಲಿ ಪಂಚಾಯಿತಿ ಮಾಡಿ ಬರ್ತಾನೆ, ನ್ಯಾಯ ಪಂಚಾಯಿತಿ ಮಾಡಿ ಬರ್ತಾನೆ. ಪರ್ಷಿಯಾ ದೇಶಕ್ಕೆ ಹೋಗಿ ಕನ್ನಡದ ಬಾವುಟ ನೆಟ್ಟು ಬರ್ತಾನೆ, ಹಿಂದೂ ಬಾವುಟ ನೆಟ್ಟು ಬರ್ತಾನೆ 5ನೇ ಶತಮಾನದಲ್ಲಿ. ಅವತ್ತಿಗೆ ಶಿವಾಜಿ ಮಾತ್ರ ಅಲ್ಲ, ಯಾವ ಮೊಘಲರು ಭಾರತಕ್ಕೆ ಬಂದಿರಲಿಲ್ಲ. ಅಂಥ ಕಾಲದಲ್ಲಿ ಈಗ ಐಹೊಳೆ ಇದೆಯಲ್ಲ, ನಮ್ಮ ಪಟ್ಟದಕಲ್ಲು ಐಹೊಳೆ. ಈ ಐಹೊಳೆ ಅಂದರೆ ಅದರ ಇನ್ನೊಂದು ಅರ್ಥ ಏನು ಅಂದರೆ 500 ವರ್ತಕರ ಒಂದು ಸಂಘ ಅಂತ. ಸಂಘ ಅದು 500 ಜನ ವ್ಯಾಪಾರಿಗಳು ಒಂದು
ಸಂಸ್ಥೆ ಮಾಡಿಕೊಂಡು ಒಂದು ಜಾಗ ಮಾಡಿಕೊಂಡಿದ್ರು, ಅದು ಐಹೊಳೆಯಲ್ಲಿ. ಅಲ್ಲಿ ಇಡೀ ಭಾರತ ಅಂದರೆ ಇವತ್ತು ನಾವು ಮಾತಾಡ್ತಾ ಇರುವ ಈ ಭೂಭಾಗದ ಭಾರತ ಅಲ್ಲ, ಅಖಂಡ ಭಾರತದ ವರ್ತಕರು ಬಂದು ಸೇರ್ತಾ ಇದ್ದಂಥ ಜಾಗ ಅದು. ದೊಡ್ಡ ನಮ್ಮ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಒಂದು ಮೀಟಿಂಗ್ ಮಾಡಿದ್ರೆ ಯಾವುದೋ ಶಾಂಗ್ರಿಲಾದಲ್ಲೋ ಹೆಂಗೋ ಆ ಥರದ್ದು. ನಾನು ಹೇಳಿ, ಈಗ ನಮ್ಮ ನಾಗ್ಪುರ ಒಂದು ಮುಖ್ಯ ಕೇಂದ್ರ ಕಚೇರಿ ಹೇಗಿದೆ ಹಾಗೆ 500 ಜನ ಸೇರ್ತಿದ್ರಂತೆ. ಅವ್ರಿಗೆಲ್ಲ ಸಮಸ್ಯೆ ಏನಿತ್ತು ಇಡೀ ಪ್ರಪಂಚದಲ್ಲಿ ಅಂದರೆ, ಪರ್ಷಿಯಾ ದೇಶ, ಇವತ್ತಿನ ಇರಾಕ್ ಆ ಭಾಗದಲ್ಲಿ ಯಾವಾಗಲೂ ಕೂಡ ಅವರು ಅಣ್ಣ ತಮ್ಮ ಜಗಳ ಮಾಡಿಕೊಂಡು ಇವತ್ತು ಇದೆಲ್ಲ ಒಂದು ರೂಲ್ಸ್ ತರ್ತಾನೆ, ನಾಳೆ ಇನ್ನೊಂದು ರೂಲ್ಸ್ ತರ್ತಾನೆ ಆ ಜಾಗದಲ್ಲಿ. ಈ ರೂಲ್ಸ್ಗಳಿಂದ ಕಮರ್ಷಿಯಲ್ ತೊಂದರೆ ಆಗ್ತಾ ಇದೆ ಅಂತೇಳಿ ವರ್ತಕರು ಹೋಗಿ ಪುಲಿಕೇಶಿಗೆ ಕಂಪ್ಲೇಂಟ್ ಮಾಡ್ತಾರೆ. ಇಮ್ಮಡಿ ಪುಲಿಕೇಶಿಗೆ ನಮ್ಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಆ ಭಾಗದ ಜನ ಅಂತ. ಅವತ್ತಿಗೆ ನೌಕಾಪಡೆಯ ಪಿತಾಮಹ ಅಂತ ಹೇಳ್ತೀವಿ ಇಮ್ಮಡಿ ಪುಲಿಕೇಶಿನ, ಹಡಗಿನಲ್ಲಿ ಒಂದು ಸೈನ್ಯ ಕಟ್ಬೋದು ಅಂತ ಜಗತ್ತಿಗೆ ತೋರಿಸ್ಕೊಟ್ಟವನು ಇಮ್ಮಡಿ ಪುಲಿಕೇಶಿ. ಕನ್ನಡಿಗ, ಭಾರತೀಯ, ನಮ್ಮೂರಿನವನು. ನಮಗೆ ಈ ಪಾಠಗಳು ಮಾಡಿಕೊಡ್ಲೇ ಇಲ್ಲ, ಹೇಳಿಕೊಡ್ಲೇ ಇಲ್ಲ. ನಮಗೆ ಯಾರ್ಯಾರು ಒದ್ರಲ್ಲ ಆ ಒದ್ದವರ ಬಗ್ಗೆ, ಅವ್ರ ವಂಶಗಳ ಬಗ್ಗೆ ನಮಗೆ ಪಾಠ ಮಾಡಲಾಯಿತು. ನಾವು ಒದ್ದಿದ್ವಲ್ಲ, ಅವ್ರು ಯಾರನ್ನು ನಮಗೆ ಪಾಠ ಮಾಡಲೇ ಇಲ್ಲ, ಹೇಳಿಕೊಡ್ಲೇ ಇಲ್ಲ ನಮಗೆ. ಇದನ್ನೆಲ್ಲ ನಾನು ಓದ್ತಾ ಭಾಳ ರೋಮಾಂಚನ ಆಗಿಬಿಡುತ್ತೆ, ಕೋಪ ಬರುತ್ತೆ. ಆದರೆ ಒಂದು ಸನ್ನಿವೇಶ ನನಗೆ ನೆನಪಾಗುತ್ತೆ, ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ. ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ: ಯಾವ ಜಪದಿಂದ ಹನುಮ ಮೃತ್ಯುವನ್ನು ಗೆದ್ದ ಅಂಥದ್ದೊಂದು ಜಪ ಇದ್ರೆ ಅದು ಶ್ರೀರಾಮನಾಮ. ಅಂತ ರಾಮನಿಗೆ ರಾಮನ ದೇಶದಲ್ಲಿ ಅಯೋಧ್ಯೆ ಆಗ್ಲಿಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಆ ಅಯೋಧ್ಯೆ ಆಗ್ಲಿಕ್ಕೆ ಕಾರಣ ಅದು ಯಾವ್ದಾದ್ರು ಒಂದು ಸಂಘ ಇದ್ರೆ ಅದು ಸ್ವಯಂ ಸೇವಕ ಸಂಘ. ಅವ್ರು ಯಾವಾಗಷ್ಟೇ ಹೇಳಿದ್ರು, ನಿದ್ದೆ ಮಾಡಿದ್ದಾರೆ ಎಲ್ಲ, ನಿದ್ದೆ ಮಾಡಿದ್ರು. ಕೊನೆಗೆ ಭಗವಂತ ಮೋಹನ ಭಾಗವತನನ್ನು ಕಳಿಸಿದ್ರು. ಮೋಹನ ಅಂದ್ರೆ ಎಲ್ಲರನ್ನ ಅಟ್ರಾಕ್ಟ್ ಮಾಡೋನು. ಇವತ್ತು ಜಗತ್ತಲ್ಲಿ ಯಾರು ತ್ರಿಕಾಲ ರುದ್ರಾಭಿಷೇಕ ಮಾಡೋರಿದ್ರೆ ಸಂಘದಲ್ಲಿ ಅದು ಮೋಹನ ಭಾಗವತ್. ಯಾವ ಸ್ವಾಮೀಜಿ ಮಾಡ್ತಾರೋ ಗೊತ್ತಿಲ್ಲ, ಅವರಂತೂ ಮಾಡ್ತಾರೆ. ಶಿವ ಅಂದ್ರೆ ಲಯಕರ್ತ, ನಮ್ಮನ್ನೊಂದು ಸಿಸ್ಟಮಿಗೆ ತರೋನು. ಯಾವ್ದಾದ್ರು ಒಂದು ಸಂಘ ಶಿಸ್ತನ್ನ ಅಲ್ಲಿರೋ ಸಂಘಟಲಿಕ್ಕೆ ಹೇಳೋದು ಬೇಡ, ಎಲ್ಲ ಶಿಸ್ತಲ್ಲಿ ಕೂರ್ತಾರೆ ಅಂದರೆ ಅದು ಸ್ವಯಂ ಸೇವಕ ಸಂಘದಲ್ಲಿರೋ ಕಾರ್ಯಕರ್ತರಿಗೆ ಮಾತ್ರ ಸಾಧ್ಯ. ಯಾವುದಾದ್ರು ಒಂದು ಸಂಘದ ಪ್ರೋಗ್ರಾಮಲ್ಲಿ ಸ್ವಂತ ಫೇಸ್ಗಳ ಬ್ಯಾನರ್ ಇಲ್ಲದೆ ಪಂಚಮುಖಿ ಹನುಮಂತಂದು ವಿವೇಕಾನಂದರ ಬ್ಯಾನರ್ ಇದ್ದರೆ ಅದು ರಾಷ್ಟ್ರೀಯ ಸೇವಾ ಸಂಘದ ಪ್ರೋಗ್ರಾಮಿಗೆ ಮಾತ್ರ ಅಲ್ವಾ. ಬೇರೆ ಯಾವ ಪ್ರೋಗ್ರಾಮ್ ಆದರೂ ದೇವರು ಸಣ್ಣಕ್ಕಿರ್ತಾನೆ, ಇವನು ಹಿಂಗೆ ಕೈ ಮುಗ್ದಾಗಿರುತ್ತೆ. ಹನುಮಂತ ಕಾಣದೇ ಇಲ್ಲ, ಇವನು ಹನುಮಂತನಿಗೆ ಅಪ್ಪ, ಇವ್ ನಮಸ್ಕಾರ ಮಾಡಾಗಿರುತ್ತೆ. ಇನ್ನೇನು ಎಲೆಕ್ಷನ್ ಬರುತ್ತೆ, ಕಾಣ್ತಾರೆ ಅವಾಗ ಸುಮಾರು ಜನ. ನಾವ್ ಹೇಳೋದು ಇವರು ದೇವರಿಗೆ ಜನ್ಮ ಕೊಟ್ಟ ತಂದೆಯರು. ಸ್ವಾಗತ ಕೋರುವವರು, ಸ್ವಾಗತ ಕೋರುವವರು, ಸ್ವಾಗತ ಕೋರುವವರು ಅಂತ. ಯಾರೆಲ್ಲ ಬ್ಯಾನರ್ ಹಿಂದೆ ಹುಚ್ಚಿದೆ ಅದು ನಾಳೆ ಚರಂಡಿಗೂ ಬಿದ್ದಿರುತ್ತೆ. 2ನೇ ದಿನ ಗಾಳಿಗೆ ಅದು ಬೀಳದಲ್ಲಿ ಚರಂಡಿಯಲ್ಲಿ. ಯಾರೋ ಹೇಳಿದ್ರು, ಈಗ ಅವ್ರ ಪಾಪ ಹೇಳಿದ್ರು, ಗಂಗಾ ಮಾತಾಕೆ ಜೈ, ಕಾವೇರಿ ಮಾತಾಕೆ ಜೈ ಅಂತ. ಈ ನಂದಿ ಕಾಲಿಂದ ಒಂದು ನದಿ ಹುಟ್ಟುತ್ತೆ. ನಂದಿ ಅಂದ್ರೆ ಧರ್ಮ, ಅದರ 4 ಕಾಲು 4 ವೇದ ಅಂತ ನಂದೀಶ್ವರ ಅನ್ನೋದು. ಅದಕ್ಕೆ ಗೋವಿಗೆ ಪೂಜೆ ಮಾಡಿದ್ದು. ಆ ನಂದಿ ಮೇಲೆ ಶಿವ ಪಾರ್ವತಿ ಕೂರ್ತಾನೆ. ನಂದಿ ಅಂದ್ರೆ ಧರ್ಮ, ಅದ್ರ ಮೇಲೆ ಕೂತ ಶಿವ ಸತ್ಯ, ಅದಕ್ಕೆ ಅದು ಧರ್ಮಸ್ಥಳ ಅಂತ. ಆ ನಂದಿ ಕಾಲಿಂದ ಎಲ್ಲರೂ ನೀರು ಹರಿತಾ ಇದೆ ಅಂದ್ರೆ ನಂದಿ ನಾಲಿಗೆಯಿಂದ. ಅದು ನಮ್ಮ ಬೆಂಗಳೂರಲ್ಲಿ ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿ, ಅದಕ್ಕೆ ವೇದವತಿ ಅಂತ ಅದರ ಹೆಸರು. ಅದು ನೆಕ್ಸ್ಟ್ ವೃಷಭಾವತಿ ಆಯಿತು. ಇವತ್ತು ನಾವೆಲ್ಲ ಗಂಗೆ ಕಾಶಿ ಕಡೆಗೆ ಹೋಗೋದು ಬೇಡ, ನಾವು ವೃಷಭಾವತಿ ಬಣ್ಣನ ಕಪ್ಪು ಮಾಡಿಟ್ಟಿದ್ದೀವಿ, ಅದಕ್ಕೇನು ಮಾಡೋಣ ಅಂತ ಫಸ್ಟ್ ನೋಡಿ, ಆಮೇಲೆ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಯಾಕೆ ಸಂಘದ 100 ಕಾರ್ಯಕರ್ತರು ಪೂರ್ಣಾವಧಿ ನಾ ಮೊನ್ನೆ ಧ್ವಜ ಹಾರಿಸ್ಬೇಕಾದ್ರೆ ಅಲ್ಲಿದ್ದೆ. ಅಲ್ಲಿ ಗೋಪಾಲ್ಜಿ ಹತ್ರ ಹೇಳಿದೆ, ನಮ್ಮ ಮ್ಯಾಜಿಸ್ಟ್ರೇಟು ಇದ್ರು, ಈ ಸಂಘದಲ್ಲಿ ಇಟ್ಟಿಗೆ ಮೇಲೆ ರಾಮನಾಮ ಬರೆಯೋ ಬದಲು ಆ ಸ್ವಯಂ ಸೇವಕರು ಪೂರ್ಣಾವಧಿ ಕಾರ್ಯಕರ್ತರು ದೇಹ ಬಿಟ್ರಲ್ಲ ಅವ್ರ ಹೆಸರೆಲ್ಲ ಬರೆದಿದ್ರೆ
ರಾಮನಿಗೆ ನಿಜವಾಗ್ಲೂ ತೃಪ್ತಿ ಆಗ್ತಿತ್ತು. ಯಾಕೆ ಈ ಅಯೋಧ್ಯೆ ಕಟ್ಟಿದ ಇಟ್ಟಿಗೆ ಸಿಮೆಂಟಿಂದಲ್ಲ, ತಪಸ್ಸು ಮತ್ತೆ ಪೂರ್ಣಾವಧಿ ಕಾರ್ಯಕರ್ತರ ರಕ್ತದಿಂದ, ರಾಮ ಭಕ್ತರ ನೆತ್ತರಿಂದ ಕಟ್ಟಿದ್ದು. ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿದ್ದಂತ ಕೇಬಲ್ ಶ್ರೀನಿವಾಸ ರೆಡ್ಡಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡರು. ಕೇಶವ ನಗರ ವ್ಯಾಪ್ತಿಯಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಮ್ಮ ಶಾಸಕರಾದಂಥ ಕೃಷ್ಣಪ್ಪನವರು, ಸತೀಶ್ ರೆಡ್ಡಿ ಅವರು, ಗೋಪಿನಾಥ್ ರೆಡ್ಡಿ ಅವರ ಸಮ್ಮುಖದಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಸಾರ್ವಜನಿಕ ಸಮಾವೇಶ, ಅಂದರೆ ಹಿಂದೂಗಳ ಸಂಗಮ ಅಂತ ಹೇಳ್ಬೋದು, ಒಂದು ದೊಡ್ಡ ಸಂಗಮ. ಈ ಸಂಗಮದಲ್ಲಿ, ಹಿಂದೂಗಳ ಸಂಗಮದಲ್ಲಿ ಸುಮಾರು 6,000 to 7,000 ಜನ ಸಾಕ್ಷಿಯಾಗಿದ್ದರು ಇದಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ. ಮೊದಲಿಗೆ ಇಲ್ಲಿ ಸೇರಿದಂಥ ಎಲ್ಲ ಹಿಂದೂ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕಂದರೆ ಎಲ್ಲರೂ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ವಾಲಂಟ್ರಿಯಾಗಿ ಬಂದಿದ್ದರು. ಸುಮಾರು 6,000 to 7,000 ಜನ ಸೇರಿದ್ರು. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ನಮ್ಮ RSS ಸಂಘದ 100 ವರ್ಷದ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಭಾಗದಲ್ಲಿ ಎಲ್ಲ ನಮ್ಮ ಮುಖಂಡರು ಸೇರಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತು. ಇದ್ರ ಜೊತೆಗೆ ಸಕ್ಸಸ್ಸು ಆಯಿತು ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜ ಸಾಮ್ರಾಜ್ಯೋತ್ಸವದ ಆಗೋದಕ್ಕೆ ಯಾವ ರೀತಿಯಾದಂಥ ಶಕ್ತಿ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ವಿನಯ್ ಗುರೂಜಿಗಳು, ಏನು ಗಿರಿಧರ್ ಉಪಾಧ್ಯಾಯರು, ಒಳ್ಳೆ ಒಂದು ಎಲ್ರಿಗೂ ಇಲ್ಲಿ ನೆರೆದಿರುವ ಎಲ್ಲ ಜನರಿಗೂ ಒಳ್ಳೆ ಒಂದು ನಮ್ಮ ಸಮಾಜ ಹೇಗಿರಬೇಕು, ಹಿಂದೂ ಸಮಾಜ ಹೇಗಿರಬೇಕು, ನಮ್ಮ ಸಂಸ್ಕೃತಿ ಹೇಗಿರಬೇಕು, ನಾವೆಲ್ಲರೂ ಈ ದೇಶದಲ್ಲಿ ಹುಟ್ಟ ಮೇಲೆ ನಾವು ಈ ದೇಶಕ್ಕೋಸ್ಕರ ಏನು ಮಾಡಬೇಕು ಏನು ಅಂತ ಎಲ್ರಿಗೂ ತಮ್ಮ ಭಾಷಣದಲ್ಲಿ ತಿಳಿಸ್ಕೊಟ್ರು ಚೆನ್ನಾಗಿ. ಈ ದಿನ ಹೊಸರೋಡು ಕೇಸರಿಮಯವಾಗಿದೆ, ಯುವಶಕ್ತಿ ಜಾಗೃತವಾಗ್ತದೆ. ಈ ಒಂದು ಸ್ಫೂರ್ತಿ ಯಾವ ರೀತಿ ಇದೆ? ಖಂಡಿತವಾಗ್ಲೂ ಇದೆ ಮೊದಲೇ ಬಾರಿಗೆ ಅಂತ ಹೇಳ್ಬೋದು. ಈ ರೀತಿ ಇಡೀ ಏನು ಈ ವಾರ್ಡ್ ಪೂರ್ತಿ, ಏನು ಹಳೆ ಸಿಂಗ್ಸಂದ್ರ ವಾರ್ಡ್ ವ್ಯಾಪ್ತಿ ಏನಿತ್ತೋ 8 ಊರುಗಳಲ್ಲೂ, ಬರೀ ಚನ್ನಕೇಶವ ನಗರ ಅಲ್ಲ, ಸಿಂಗ್ಸಂದ್ರ, ಕೂಡ್ಲು, ಪರಪ್ನಗರ, ನಾಗನಾಥ್ಪುರ, ರಾಯಸಂದ್ರ, ದೊಡ್ಡನಾಗಮಂಗಲ, ಎಲ್ಲ ಭಾಗಗಳೂ ಕೇಸರಿಮಯವಾಯಿತು. ಹೇಳ್ಬೇಕಂದ್ರೆ ಒಂದು ದೊಡ್ಡ ಮಟ್ಟದ, ಯಾವತ್ತು ಮುಂದೇನು ನಡಿಬಾರ್ದು, ಹಿಂದೆ ನಡೆದಿರಲ್ಲ ಆ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಹಿಂದೂ ಸಮಾಜೋತ್ಸವ ಚನ್ನಕೇಶವ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಸುಮಾರು 8,000 to 9,000 ಜನ ಸೇರಿ ಬಹಳ ಆನಂದವಾಗಿ ಎಲ್ಲ ನಮ್ಮ ಸ್ಪೀಚು ಎಲ್ಲ ನೋಡಿ ಬಹಳ ಖುಷಿಯಿಂದ ಆನಂದಿಸಿದ್ದಾರೆ. ಮತ್ತು ವಿಶೇಷವಾಗಿ ಎಲ್ಲರೂ ಬಹಳ ಶುಭ್ರ ಮನಸ್ಸಿನಿಂದ ಎಲ್ಲ ಕೇಳಿದ್ದಾರೆ. ಅದೇ ಥರ ಎಲ್ಲರೂ ಒಗ್ಗೂಡಿಸ್ಕೊಳ್ಳಿ. ನಮ್ಮ ಸ್ವಾಮೀಜಿಗಳಾಗಿರ್ಬೋದು, ಗಿರಿಧರ್ ಉಪಾಧ್ಯಾಯ ಆಗಿರ್ಬೋದು, ಎಲ್ಲರೂ ಹೇಳಿರೋ ಇದಕ್ಕೆ ಆ ಥರ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೆಣ್ಮಕ್ಳಿಗೆ ಎಲ್ಲರಿಗೂ ಮನದಟ್ಟಾಗೋ ರೀತಿ ಹೇಳಿದ್ದಾರೆ ನಮ್ಮ ಸ್ವಾಮೀಜಿಗಳು, ಎಲ್ಲರೂ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ಒಗ್ಗೂಡಿಸ್ಕೊಂಡು ಮಾಡೋಣ. ಪ್ರತಿ ವರ್ಷವೂ ಇದೇ ಥರ ಮಾಡಬೇಕು ಅಂತ ನಮಗೂ ಒಂದು ಹುಮ್ಮಸ್ಸು ಬಂದಿದೆ. ಮಾಡ್ತೀವಿ. ಹಿಂದೂ ಸಮಾಜೋತ್ಸವ ಅಲ್ಲಲ್ಲಿ ನಡಿಬೇಕು. ಇಂದು ಜಾಗೃತರಾಗಬೇಕು. ನಾವು ಮುಂದೆ ಜಾಗೃತರಾಗಿ ಇದು ಮಾಡಬೇಕು. ಇವತ್ತು ದೇಶದಾದ್ಯಂತ ಲಕ್ಷಾಂತರ ಹಿಂದೂ ಸಮಾಜೋತ್ಸವಗಳು ನಡೆಯುತ್ತಿದೆ. ಹಾಗೆ ನಮ್ಮ ಭಾಗದಲ್ಲಿ ಚನ್ನಕೇಶವ ನಗರದಲ್ಲೂ ಹಿಂದೂ ಸಮಾಜೋತ್ಸವವನ್ನು ಆಯೋಜಿಸಿದ್ದು, ಇಲ್ಲಿ ಮುಖ್ಯ ಅತಿಥಿಗಳು ಶ್ರೀಮತಿ ತಾರಾ ಅನುರಾಧ ಅವರು, ಶ್ರೀ ಗಿರೀಶ್ ಉಪಾಧ್ಯಾಯ ಹಾಗೂ ನಾಗೇಂದ್ರ ಪ್ರಸಾದ್ ಅವರು, ಅವಧೂತ ಶ್ರೀ ವಿನಯ್ ಗುರೂಜಿಯವರು ಭಾಗವಹಿಸಿದ್ದು, ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಎಲ್ಲ ಸೇರಿ ಅದ್ದೂರಿಯಿಂದ ಹಿಂದೂ ಸಮಾಜೋತ್ಸವವನ್ನು ಆಚರಿಸಿದ್ದೇವೆ. ಒಟ್ಟಿನಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಲೀನವಾಗಿರುವಂತಹ ಈ ಒಂದು ಪರಪ್ನಗರ, ಚನ್ನಕೇಶವ ನಗರ, ಹೊಸರೋಡು, ಬೆರಟೆನಗರ, ದೊಡ್ಡನಾಗಮಂಗಲ, ಎಲೆಕ್ಟ್ರಾನಿಕ್ ಸಿಟಿ, ಕೋನಪ್ನಗರ, ಸಿಂಗಸಂದ್ರ ಸುತ್ತಮುತ್ತಲಿನ ಸಾವಿರಾರು ಸಂಖ್ಯೆಯಲ್ಲಿನ ಯುವಕರು ಈ ಒಂದು ಹಿಂದೂ ಸಮಾಜೋತ್ಸವದಲ್ಲಿ ಅದ್ದೂರಿಯಾದಂತಹ ಶೋಭಾಯಾತ್ರೆಗಳೊಂದಿಗೆ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿದ್ದರು. ಈ ರೀತಿ RSS
ಹಿಂದೂ ಸಮಾಜೋತ್ಸವಗಳನ್ನ ಅಥವಾ ಶೋಭಾಯಾತ್ರೆಗಳನ್ನ ನಡೆಸಿದರೆ ಸಾಲದು, ಹಿಂದೂಗಳ ರಕ್ಷಣೆ ಆಗಬೇಕಿದೆ, ರಾಷ್ಟ್ರೀಯತೆಯ ಮತ್ತಷ್ಟು ಪ್ರಖರವಾದಂತಹ ಪ್ರತಿಪಾದನೆಯನ್ನ ಆಗಬೇಕಿದೆ ಮತ್ತು ಹಿಂದೂಗಳ ರಕ್ಷಣೆ ಆಗಬೇಕಿದೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.